ಅದಕ್ಕೆ ಕೃಷ್ಣನಾಯ್ಕ ಹೇಳ್ತಾನೆ ನನಗೆ ಯಾವುದೇ ಆದೇಶ ಮಾಡಿಲ್ಲ, ನೋಟಿಸ್ ಮಾಡಿಲ್ಲ, ಏನೂ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು. ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಲೈವಲ್ಲಿ ಇದೆ, ನೀವು ನೋಡ್ಬೋದು, ನಾವು ಅಲ್ಲೇ ಈಗ ಆದೇಶವನ್ನು ಬರೆದು ಕೊಡ್ತೇವೆ ಅಂತ. ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು SP ಅವರು ನಾನು ಇವತ್ತು ಉದಯವಾಣಿ ಪೇಪರಲ್ಲಿ ಬೆಳಿಗ್ಗೆ ಪೇಪರಲ್ಲಿ ನೋಡಿದ ಕೂಡಲೇ ಪೇಪರಲ್ಲಿದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ. ಆದರೆ ಅಲ್ಲಿ ಪೊಲೀಸ್ ಅವರು ಹೇಳ್ತಾರೆ ನಾವಲ್ಲಿ ಬರೆದು ಕೊಡ್ತೇವೆ ಅಂತ, ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ. ಇದೆಲ್ಲ ಒಂದು ಭಾಗ. ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ. ಅವರು ಬಂದು ಅವ್ರು ಯಾಕೆ ಬರಬೇಕು ಅಲ್ಲಿಗೆ? ಅವು ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಂವಿಧಾನಾತ್ಮಕ ಹುದ್ದೆ ಇದೆ ಅವರಿಗೆ, ಅದು ನಮಗೆ ಸ್ಪಷ್ಟ ಮಾಡಬೇಕು. ಇದು ಬಂದ ಕೂಡಲೇ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಓಡ್ತಾರೆ ನಾಯ್ತಾರೆ ಅವರ ಹಿಂದೆ. ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನು ಗೌರವವನ್ನು ಕಾಪಾಡ್ಕೋಬೇಕು. ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತ ಹೇಳ್ಕೊಂಡು ಓಡಬಾರ್ದಲ್ಲಿಗೆ. ಇದೆಲ್ಲ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.